74,96,125 ಶುಲ್ಕ 1,87,89,947 ಹೂಡಿಕೆಗಳು 74,78,100 ರೂಪಾಯಿ ವ್ಯಾಪಾರ ವಹಿವಾಟು ಹೂಡಿಕೆಗಳು ಡಿವೈಡ್ ಮಾಡಮ್ಮ ಒಳ್ಳೆ ಮನುಷ್ಯ ತಂದೆ ಅಜಯ ಸಾಕಾರ ಆದ್ರೆ MPCS ಅಕೌಂಟ್ ಸ್ಥಳದಲ್ಲಿ ತಾವು ವಿಫಲರಾಗಿದ್ದೀವಿ. ನಾವು 2 ಜಿಲ್ಲೆಯಲ್ಲಿ ಬಹಳಷ್ಟು ಯಾಕಂದ್ರೆ ಭೀಮನೆಪ್ಪನವ್ರ ಬಗ್ಗೆ ಗೌರವ ಇಟ್ಕೊಂಡು ಈ ತಾಲೂಕನ್ನ ಬಡತನ ಮುಕ್ತ ಮಾಡಬೇಕು, ಬಡ್ಡಿ ರಹಿತವಾಗಿ ಸಾಲ ಕೊಡಬೇಕು ಅನ್ನೋ ಸಂಕಲ್ಪದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ನಾವು ಈ ಭಾಗದಲ್ಲಿ ವಿಶೇಷವಾಗಿ MPCS ಗಳಲ್ಲಿ ಏನೇನು ಗೊಂದಲಾಗಿದೆ ಅವೆಲ್ಲ ನಿವಾರಣೆ ಮಾಡಿ ನಾವು ತಮ್ಮ ಆಡಳಿತ ಬಂದೀವಿ. ಇವತ್ತು ಸ್ಥಳದಲ್ಲೇ ನಾವು ದುಡ್ಡು ಕೊಡ್ತೀವಿ, ಬೈಕ್ ATM ಕೊಡ್ತೀವಿ ಸ್ಥಳದಲ್ಲೇ. ಸಹಕಾರಿಗೆ ಇವರೆಲ್ಲ ನಾನು ದಯವಿಟ್ಟು ನಿಮ್ಮನ್ನ ಕಾಲು ಹಿಡಿದು ಕೇಳ್ಕೊತೀನಿ, ಎಲ್ಲ DCC ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿ, ಇಲ್ಲಾಂದ್ರೆ ನಿಮ್ಮ ಸೊಸೈಟಿಯಲ್ಲಿ ಮಾಡಿಸಿ. ನಿಮ್ಮ ಅಕೌಂಟ್ ಅವ್ರ ಅಕೌಂಟ್ ಏನ್ ಟ್ರಾನ್ಸ್ಫರ್ ಮಾಡ್ತಾರೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ATM ಕಾರ್ಡ್ ಕೊಡ್ತೀವಿ, ಮೈಕ್ರೋ ATM ಕೊಡ್ತೀವಿ. ಯಾವಾಗ ಬೇಕಾದ್ರೂ ದುಡ್ಡು ಡ್ರಾ ಮಾಡ್ಕೊಂಡು ಹೋಗ್ಬೋದು. ಯಾರು DCC ಬ್ಯಾಂಕ್ ಬರುವಂತ ಅವಶ್ಯಕತೆ ಇಲ್ಲ. ಮೈಕ್ರೋ ATM ಅಲ್ಲಿ ಆ ಹೆಣ್ಮಗಳ ಹತ್ರ ಅಲ್ಲೇ ಸೊಸೈಟಿಯಲ್ಲಿ ಡ್ರಾ ಮಾಡ್ಬೋದು. ಇಲ್ಲಾಂದ್ರೆ ATM ಕಾರ್ಡ್ ಕೊಡ್ತೀವಿ, ನೀವು ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ಒಂದೇ ಸೊಸೈಟಿ ಯಾರು ಬಂದಿಲ್ವಾ? ಇನ್ಯಾವ್ದಲ್ಲ ಇವತ್ತಿರುತ್ತೋ ನಾಳೆ ಇರೋಲ್ಲ ಗೊತ್ತಿಲ್ಲ. ನಿಮ್ಮ ಆಡಳಿತ ಮಂಡಳಿ ಬಗ್ಗೆ ಮಾತಾಡೋ ಯೋಗ್ಯನೂ ಇಲ್ಲ, ನಮ್ಗೆ ಅಷ್ಟು ಶಕ್ತಿನೂ ಇಲ್ಲ. ಅದು ನಾನು ನಿಮ್ಮಲ್ಲಿ ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತಾವಲ್ಲಿ ಏನ್ ಮಾತಾಡಿರಲ್ಲ ಅದು ನನಗೆ ಗೊತ್ತಿಲ್ಲ. ನಿಮ್ಮ ತಾಲೂಕಿನ ಎಲ್ಲ ಅಕೌಂಟ್ಸ್ ಅನ್ನ ಭೀಮನೆಪ್ಪನವ್ರ ಮೇಲೆ ನೀವು ಇಟ್ಟಿರುವಂತ ನಂಬಿಕೆ, ತಮ್ಮ ತಂದೆ ಹೆಸರು ಏನು ಉಳಿಸ್ಕೊಂಡಿದ್ದೀರಿ, ದಯವಿಟ್ಟು ಆ ಕೆಲಸನ ಬಹಳ ವಿನಯಪೂರ್ವಕವಾಗಿ ನಾವು ಮಾಡ್ಕೊಳ್ಬೇಕಂದ್ರೆ ನಮ್ಮ ದಯವಿಟ್ಟು ವಿವೇಚಿಸ್ಕೊಳ್ಬೇಕಂದ್ರೆ ನಾನೆಲ್ಲ ಸಹಕಾರಿ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ತೀನಿ. ರೈತರ ಕೈಗೆ ಮೈಕ್ ಕೊಟ್ಟ ತಕ್ಷಣ ಕೇಳೋದಿಷ್ಟು, ನಮ್ 1 ಲಕ್ಷ ಸಾಲಲ್ಲ 3 ಲಕ್ಷ ಸಾಲ ಕೊಡ್ರಿ ಕೇಳ್ತಿರಲ್ಲಪ್ಪ. ಹೆಣ್ಣು ಮಕ್ಳಿಗೆ 5 ಲಕ್ಷ ಸಾಲ 10 ಲಕ್ಷ ಸಾಲ ಕೊಡ್ರಿ. ಕುರಿ ಶೆಡ್ಡಿಗೆ ನಮ್ಗೆ 40 ಲಕ್ಷ ಕೊಡ್ರಿ. ಕೋಳಿ ಫಾರ್ಮ್ ನಮ್ಗೆ 40 ಲಕ್ಷ ಕೊಡಿ, 10 ಲಕ್ಷ ಸಾಲಲ್ಲ. ಟ್ರಾಕ್ಟರ್ ಕೊಡಿ, ಎಲ್ಲ ಕೇಳ್ತಿರಿಲ್ಲ. ಎಲ್ಲ ಬೇಡಿಕೆ ಇಟ್ಟಾಗ ನಾವೆಲ್ಲಿ ತಂದ್ಕೊಡ್ಬೇಕು ದುಡ್ಡು? ನಿಮ್ಗೆ ನಮ್ಗೆ ಯಾವುದು ಸರ್ಕಾರ ದುಡ್ಡು ಕೊಡಲ್ಲ, ಸರ್ಕಾರ ಯಾರು ದುಡ್ಡು ಕೊಡಲ್ಲ. ಆಮೇಲೆ ಈ ರೆಸಲ್ಯೂಷನ್ ಮಾಡ್ಕೊಬೇಕು. 1,008 ಜನ ಮೆಂಬರ್ಸ್ ಇದ್ದಾರೆ. ಜನಕ್ಕೆ 500 ರೂಪಾಯಿ ಇಟ್ಟಿದ್ದೀರಿ, ನೀವು ಸಾಲ ಜಾಸ್ತಿ ಕೊಡ್ಬೋದು. ನೀವು 500 ರೂಪಾಯಿ ಇಟ್ಟರೆ ಇವ್ರಿಗೆ ಎಲ್ಲಿ ಬರ್ತದೆ? ಮಾಡೋಕೆ ಎಲ್ಲಿ ಬರ್ತದೆ? 2,000 ರೂಪಾಯಿ ಮಾಡ್ಬೋದ? ಶೇರ್ ಬಂಡವಾಳ ನಾವು ಮಾಡ್ಬೋದಾ? ಆದ್ರೆ 1,200 ಜನಕ್ಕೆ 25 ಲಕ್ಷ ರೂಪಾಯಿ ಆಗ್ತದೆ, ನಿಮ್ ಬಂಡವಾಳ ಆಗ್ತದೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಹೆಣ್ಮಕ್ಳು. ಅದೇ ಸೊಸೈಟಿ ಇದ್ದಿದ್ರೆ ಅಲ್ಲಿ ಅವ್ರಿಗೂ ಬೇಕಾದಷ್ಟು ಅನುಕೂಲ ಆಗ್ತಾ ಇತ್ತು. ಅಲ್ಲಿ 3-4 ಜನ ಕೆಲಸ ಮಾಡ್ತಾ ಇದ್ರು, ಅವ್ರಿಗೂ ಒಂದು ಅವಕಾಶ ಸಿಗ್ತಾ ಇತ್ತು. ಇದನ್ನ ನಮ್ಮ ಅಧ್ಯಕ್ಷರು ಯಾವಾಗ್ಲೂ ಹೇಳ್ತಾನೆ ಅವರೇ, ಗಂಜಗುಂಟೆಯರು ಒಂದ್ ಮಟ್ಟಕ್ಕೆ ಬಂದ್ಬಿಟ್ಟೈತೆ, ಗಂಜಗುಂಟೆದು ಆಗ್ತೈತೆ. ಈಗ ಅರ್ಜೆಂಟ್ ಸೀಮೆಗಳದೇ ಆಗ್ಬೇಕಾಗಿರೋದು. ಅದನ್ನ ನೀವೇ ಮನ್ಸು ಮಾಡಿದ್ರೆ ಅದೇನ್ ಲೆಕ್ಕಕ್ಕಿಲ್ಲ, ಅಲ್ಲೇನಂತ ತೊಂದರೆ ಇಲ್ಲ, ಆಗ್ಬೋದು. ಅದಕ್ಕೆ ನಮ್ಮ ಅಧ್ಯಕ್ಷರು ಯಾವಾಗ್ಲೂ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ. ಈಗ ಈ ಆಲ್ಡೇರಿ ಸೊಸೈಟಿಗಳದೇ ಪ್ರಾಬ್ಲಮ್ ಬಂದಿರೋದು. ಯಾರನ್ನ ಕೇಳಿ ಹಿಂದೆ ಹಿಂಗಾಯ್ತು ಅಂತ. ಈಗಿರೋದನ್ನ ಯಾರು ಹೇಳಲ್ಲ. ಈಗ ನೀವು ನಂಬ್ತಿರೋ ಬಿಡ್ತಿರೋ, ಈಗ 2 ವರ್ಷದಿಂದ ಈಚೆ ನಮ್ಮ ತಾಲೂಕಿಗೆ 100 ಕೋಟಿ ದುಡ್ಡು ಕೊಡಿಸ್ತಾ ಇದ್ದೀವಿ. ಇದನ್ನ ಯಾರು ಹೇಳಲ್ಲ. ಯಾಕೆ ಕಮರ್ಷಿಯಲ್ ಬ್ಯಾಂಕ್ನವರು ಕೊಡಲ್ಲ? ಎಲ್ಲಾ ಬ್ಯಾಂಕ್ಗಳದ್ದು ಸೇರಿಸಿದ್ರು ನಮ್ಮ ಬ್ಯಾಂಕ್ ಅಷ್ಟು ಬರಲ್ಲ. ಅದು ಬಡ್ಡಿಯಲ್ಲೇ ಕೊಡುವಂತದ್ದು. ನಾವು ಎಲ್ಲ ಸೊಸೈಟಿಗಳವರು ನೀವು ಒಬ್ರೊಬ್ರು ಮಾತನಾಡ್ಕೊಂಡು, ಈಗ ಮೊದ್ಲಂಗೆ ಏನಿಲ್ಲ, ಈಗ ನಮ್ ದುಡ್ಡೇ ಬ್ಯಾಂಕ್ ನಿಮ್ಮಲ್ಲಿ ಸಾಲ ಕೊಟ್ಟಿರ್ತೀವಿ, ಏನಾಗಲ್ಲ. ಈಗ ಬ್ಯಾಂಕ್ನ ಇತಿಹಾಸ ಅಂದ್ರೆ ನಮ್ಮ ಕೋಲಾರ DCC ಬ್ಯಾಂಕು ಏನಾಗಿತ್ತು, ಗೌಡರು ಒಂದು ಅಧ್ಯಕ್ಷರಾಗಿ ಬಂದ ನಂತರ ಕ್ರಾಂತಿಕಾರಿ ರೀತಿ, ಯಾಕಂದ್ರೆ ನಾನು ಅವರು ಮುಖಸ್ತುತಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇದ್ದಾರೆ, ಅವರು ಸ್ಟೇಜ್ ಮೇಲೆ ಮಾತಾಡಬೇಕು ಅಂತಲ್ಲ. ಆದರೆ ಬೇರೆ ರೀತಿಯ ಅವ್ರ ಮೇಲೆ ದಿನನಿತ್ಯ ಪತ್ರಿಕೆಗಳು ನೋಡ್ತೀವಿ. ರಾಜಕೀಯದಲ್ಲಿ ಬಹುಶಃ ಇವೆಲ್ಲ ಆಗ್ತವೆ, ಒಳ್ಳೆ ಕೆಲಸ ಸ್ವಲ್ಪ ಮರುಗಾಗುತ್ತವೆ. ಆದರೆ ವಾಸ್ತವವಾಗಿ ನಾವು ನಮ್ಮ ತಾಲೂಕಿಗೆ ಅವರು ಬೇಕಾದಷ್ಟು ಒಂದು